ಪ್ರತಿಭೆಗಳನ್ನು ಗುರುತಿಸಿ ಬಹುಮಾನವನ್ನು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಎಲ್ಲ ಕ್ರೀಡಾಪಟುಗಳೇ, ನಮ್ಮ ಗುಡಿಬಂಡಳ್ಳಿ ಮತ್ತು ಕೆಂಚೌಟೂರಿನ ಎಲ್ಲ ಅಭಿಮಾನಿಗಳೇ, ನಮ್ಮ ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ ನೋಡಲು ಸಿಗ್ತಾ ಇದೆ ನಮ್ಗೆ. ಚೆಂಡು ಒಳ್ಳೆಯ ಅತ್ಯುತ್ತಮವಾದ ಬ್ಯಾಟಿಂಗ್. ವಿವೇಕ್ ಅವರು ಓಡಿ ಬಂದು ಎಸೆದಂತ ಚೆಂಡು ಮತ್ತೊಂದು ಚುಕ್ಕಿ. ಎಲ್ಲ ಕನ್ನಡ ಜನತೆಗೆ ಕನ್ನಡಿಗ ಮಾಡುವ ನಮಸ್ಕಾರಗಳು. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು. ಇವತ್ತಿಂದು ಮತ್ತೆ 2ನೇ ದಿನದ ಕ್ರಿಕೆಟ್ ಟೂರ್ನಮೆಂಟ್ ಇದೆ. ಇವತ್ತು ಯಾವ ಥರ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನೋಡೋಣ. ಅಲ್ಲಿವರೆಗೂ ಬನ್ನಿ, ಮುಂದೆ ಏನೇನಾಗುತ್ತೆ ಅಂತ ನೋಡೋಣ. ಹೊರಟಿದ್ದೀವಿ ಥಿಯೇಟರ್ ಹತ್ರ. ರೆಡಿ ಮಾಡ್ತಾರ ಕೋರ್ಟ. ಅಲ್ಲಿ ವಿಡಿಯೋ ಮಾಡ್ತೀವಿ ಬಿಡ್ತೀವಿ ಯೂಟ್ಯೂಬ್ಗೆ ಯೂಟ್ಯೂಬಲ್ಲಿ ಹೊಡಿ, ಸರ್ಚ್ ಹೊಡಿ. ಗಜಾ ಅಲಿಯಾಸ್ ಯೋಗಿ, ಯೋಗೇಶ್ ಅಲಿಯಾಸ್ ಗಜಾ. ಬಿಡ ಚೆನ್ನಾಗಿ ಆಗ್ತೀಯ ಅಂತ ಗೊತ್ತಾಯ್ತು. ನೀರು ಚೆನ್ನಾಗಿ ಆಗ್ತೀಯ ಅಂತ ಗೊತ್ತಾಯ್ತು ಬಿಡು. ಕೋರ್ಟ್ ರೆಡಿ ಮಾಡ್ತಾವ್ರಾ? ಎಕ್ಸ್ಟ್ರಾ ಈಗ ಎಕ್ಸ್ಟ್ರಾ ಎಷ್ಟೊತ್ತಿಗೆ ಬ್ಯಾಲು ಕಳ್ದೋಗ್ಬಿಟ್ಟೈತೆ ಅಂತ ಹೆಂಗ್ ಹುಡುಕಾಡ್ತಾರ ನೋಡ್ರಿ. ಏನೋ ಮಾಡ್ತಿದ್ರಲ್ಲಿ, ಒಬ್ಬೊಬ್ರು ವಿಡಿಯೋ ಮಾಡ್ತಿದ್ರು. ಓ ಈ ಕಡೆ ಬಂತು ನೋಡ. ಏನ್ ಹೇಳ್ದೆ ಅಪ್ಪೆ? ಬಂದ್ ಕೈ ಹಾಕಿ ಸಿಗುತ್ತಂತೆ. ನೀರಿಲ್ಲ ಇದ್ದಾಳ. ಚೇತನ್ ಮತ್ತು ವಿಜಯರವರು ಮಾಡಿ ಎಂಟ್ರಿ ಕಟ್ಟಿ. ಯಾಕಂದ್ರೆ ಇವತ್ತು 2ನೇ ದಿನ, ಸಮಯ ನಮ್ಗೆ ಕಡಿಮೆ ಇರುತ್ತೆ. ಇಲ್ಲಿ ಟಾಸ್ ಹಾಕಿಸ್ಬಿಟ್ಟು ರೆಡಿ ಮಾಡ್ಕೋಬೇಕು. ಒಳ್ಳೆ ಕ್ಷೇತ್ರ ರಕ್ಷಣೆ. ತಂಡಕ್ಕೆ 1 ರನ್ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 17. ಕಮೆಂಟ್ರಿ ಮಾಡೋರು ಈ ಕಡೆಗೆ ಒಂಚೂರು ನೋಡ್ರಪ್ಪ. ಒಳ್ಳೆ ಟಾಸ್ ಹಾಕಿದ್ದಾರೆ. ಸಿಂಧು ಅವರು ಉತ್ತಮವಾದ ಹೊಡೆತ ಹೊಡೆದಿದ್ದಾರೆ. ತೀರ್ಮಾನಕ್ಕೆ ಕೈತಿದ್ದಾರೆ. 6 ವಿಜಯ್ ಅವರಿಂದ 6 ಎಂದು ತೀರ್ಮಾನಿಸಲಾಗಿದೆ. ತಂಡಕ್ಕೆ 6 ರನ್ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 23. ಈ ಕಡೆ ಕೇಳು. ಬಂದಿದ್ರೆ ನೋಂದಾಯಿಸ್ಕೋಬೇಕು. ತಂಡ ಏನಾರು ಬಂದಿದ್ರೆ ದಯಮಾಡಿ ಬಂದು. ಏನ್ ಹಂಗ್ ನೋಡ್ತಾ ಇದ್ರ ಪಾಪ? ಏನ್ ಹಂಗ್ ನೋಡ್ತಿದ್ಯಲ್ಲ? ಅವರಿಂದ ಅಗಲವಾದ ತಂಡಕ್ಕೆ ಒಂದು ಪುಕ್ಕಟು ಓದ್ಬಿಟ್ಟು ನಮ್ಕಿಂತ 2 ವರ್ಷ ದೊಡ್ಡನಾಗಲ್ಲ ಇವನು. ತಲೆಗೆ 8 ಶರ್ಟ್ ಹಾಕ್ಬಿಡ್ತಾನೆ. ಏನು
ನೀವು ಕಾಲೇಜ್ಗೆ ಹೋಗಿ ದೊಡ್ಡ ಚಿಕ್ಕರಾದ್ರಿ ಅವ್ನು ಹೋಗಿದ್ರೆ ದೊಡ್ಡ ಕಾಲೇಜಿಗೆ ಹೋದ್ರು ನಮ್ಗೆ ಏಜ್ ಆಗಿಲ್ಲ ನನಗಲ್ಲಿ ಬಿಳಿ ಕೂದಲು ಇವು ಫೈನಾನ್ಸ್ ಮ್ಯಾನೇಜರ್ ಡಿಪ್ಲೊಮಾ ಗೊತ್ತಿಲ್ಲ ಸರ್ ಬಡ ದೋಷ ಓನರು ಯಾಕ ನಾ ಫೋನ್ ಮಾತಾಡ್ತಾ ಇದ್ದೀನಿ ಗಡ್ಡೆ ಮೀಸ ಬಂದವೆ ನಮ್ಮ ಥರ ಅಂತ ಹೇಳೋದು 25 ವರ್ಷ ಆಯ್ತು 2004 ಹೊರಟ್ಬಿಟ್ಟು 2000 ಅಂತ ಹೇಳ್ತಾರೆ 21 ವರ್ಷ 2004 ಅಂದ್ರೆ ಈಗ ಅರ್ಜೆಂಟ್ ಅವ್ನು ಮದ್ವೆ ಆಗ್ಬೇಕಲ್ಲ ಅದಕ್ಕೆ ಏಜ್ ಜಾಸ್ತಿ ಮಾಡ್ಕೊಂಡವನೆ ಅಲ್ವಲ್ಲ ಕೀರ್ತಿ ಮದುವೆನೇ ಬೇಡ ಕೈ ಮುಗಿದು ಬಿಡ್ತೀನಿ ಯಾಕಲ್ಲ ಈಗ ಅಂತಿದ್ಯಾ ಹೆಣ್ಣುಡಿಗೆ ಬಾಳ ಹಿಡಿತದೆ ಹಂಗನ್ಬಿಟ್ಟ ಮಠಕ್ಕೆ ಸೇರ್ಕೊಂಡ್ಬಿಡತ್ತಾಗಿ ಕೀರ್ತಿ ಈಗ ಅವ್ನ ಫೇಲ್ಯೂರ್ ಬಗ್ಗೆ ಮಾತಾಡ್ಬೇಕು ನೀನ್ ಫೇಲ್ಯೂರ್ ಬಗ್ಗೆ ಒಂದು ನಿನ್ನ ಮನದಾಳದ ಮಾತು ಹೇಳ ಈಗ ಹೇಳ್ದಲ್ಲ ಈಗ ಬಿಟ್ಕೊ ಬಂದೈತಾ ಕೀರ್ತಿ ಆದ್ರೂ ನೀನು ಬಿರ್ನೆ ಮದ್ವೆ ಇಷ್ಟು ಬೇಗ ಇಷ್ಟೇ ಹೇಳ್ಬಿಡದ 6 ತಿಂಗಳು ಎಗ್ರಸರ ನಡೀತದೆ ಇದಕ್ಕೆ ನೀನ್ ಏನಂತ ಹೇಳ್ತಿಲ್ಲ 30 ವರ್ಷ ನಂಬ್ತೀಯಾ ಯಾರು ಹೇಳ್ಕೊಡಲ್ಲ ಅಂತ ಅವನೇ ಒಪ್ಕೊಂಡೇ ಮಾಡಕ್ಕೆ ಸಾಯ್ತೀನಿ 30 ವರ್ಷ ಅಲ್ವಾ ನೋಡ್ತೀನಿ ನಿನ್ಗೆ ಯಾಕದ 30 ವರ್ಷ ಆಗಿ ಎಷ್ಟನೇ ಇಸ್ಪೀಲ್ ಹುಟ್ಟಿದೆ 1990 ಹುಟ್ಟವನೆ 1990 ಕಲ್ಲ ನಂದು ಎಲ್ಲಿಗ 90 ಅಂದ್ರೆ ಎಷ್ಟು ವರ್ಷ ಆಯ್ತು 26 ವರ್ಷ ಆಯ್ತು 35 ವರ್ಷ ಆಯ್ತು 2000 ಅನ್ಕೋ 26 ದೇವ್ರು ನಮ್ ದೇವ್ರಕ್ಕಿಂತ ದೊಡ್ಡನವನ ಇಲ್ಲಿ ದೇವ್ರ ನಿಮ್ಗಿಂತ ದೊಡ್ಡನವಲ್ಲ ನಿಮ್ಮ ಅಭಿಪ್ರಾಯ ನಿನ್ ಬಾಯಲ್ಲಿ ಬಂದಿದ್ದ ದೇವ್ರ 1990 ಹುಟ್ಟಿರೋದು ಕಿರು ಓದ್ತಾರೆ ಅವನು ವರ್ಷಕ್ಕೆ ಹೆಸರು ಚೇಂಜ್ ಕೀರ್ತಿ ಕುಮಾರ್ ಡೆವಿಲ್ ಕೀರು ನೆಕ್ಸ್ಟ್ ನೊಂದ ಜೀವ ನೆಕ್ಸ್ಟ್ ಅನ್ವಾಂಟೆಡ್ ಅಂತ ಕ್ರಿಯೇಟ್ ಮಾಡ್ತಾರೆ ವಾಂಟೆಡ್ ಅನ್ಲಕ್ಕಿ ಫೀಲಿಂಗ್ ಬರ್ಡ್ ಗಣೇಶನ್ ಪೋತಾಗ ಕಲ್ಲು ಮೇಲೆ ಹೊಡೆಯೋದು ಯಾವ್ದು ಗೊತ್ತಾಯ್ತು ಕಲ್ತಿ ಇದು ಮಾಡ್ತಾರಲ್ಲ ನಾಡು ಅಂದ್ರೆ ನಾಡಿ ಏನಾಗಿಲ್ಲ ನಾಡಿ ಅವನು ವಾಪಸ್ ಹೋಗ್ತಂಗ ಊರಲ್ಲೆಲ್ಲ ಹೇಳ್ತಾನೀಗ ಒಂದೊಂದ್ರೆ ನಾಡಿ ದಿನ ಹಾಕ್ಬೋದೈತೆ ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ ನೀಡಿದ್ದಾರೆ ಕಿರಣ್ ರವರ ಸೆಕೆಂಡ್ ನಲ್ಲಿ ಕಿರಣ್ ರವರ ರೋಷನ್ ಕ್ಯಾಚಡಿನಲ್ಲಿ ಜಬಾರ್ಕರಿಂದ 1000 ರೂಪಾಯಿ ಅಂತ ರೋಶು ಚಾನ್ಸ್ ಕಳ್ಕೊಬೇಡ ಬಾಲ್ ಬಂದ್ರೆ ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ ಅದರವರಿಂದ
ಒಂದು ಡಾಟ್ ಬಾಲ್ ಒಂದು ಬರ್ಬೇಕು ಬಾಲು ಪಿಪಾಲ ಫೋರು ಚೇತನ ಕೊಡೋಳಿ ತಂಡದ ದಂಡಿಗರು ಕಾಮೆಂಟ್ರಿ ಮಾಡೋದ್ರಲ್ಲಿ ರೋಷನ್ ಅವರು, ಸ್ಕೋರ್ ಬರೆಯೋದ್ರಲ್ಲಿ ವರ್ಷಿತ್ ಅವರು. ಅವ್ರಿಗೆ ಡಿಸ್ಟರ್ಬ್ ಮಾಡಕ್ಕೆ ನಾವುಗಳು. ವಿವೇಕ್ ಅವರ ಬೇಗ ಫೀಲ್ಡ್ ಸೆಟ್ ಮಾಡಿ. ವಿವೇಕ್ ಅವರ ಬೇಗ, ಸಮಯದ ಅಭಾವ ಇದೆ, ಸಹಕರಿಸಬೇಕು, ಆಟಗಾರರನ್ನು ಸಹಕರಿಸಬೇಕು ಸರ್. ವಿವೇಕ್ ಅವರು ಓಡಿ ಬಂದಿಸಿದಂತ ಚೆಂಡು ಮತ್ತೊಂದು ಕ್ಷೇತ್ರ ರಕ್ಷಣೆಯಲ್ಲಿ ಗಲಬಿಲಿ, ವಿಕೆಟ್ ಕೀಪರ್ ಬಾಲ್ ಹಿಡಿಯುವಲ್ಲಿ ವಿಫಲ. ವಿವೇಕ್ ಅವರು ಓಡಿ ಬಂದಿಸಿದಂತ ಚೆಂಡು ಮತ್ತೊಂದು ಚುಕ್ಕಿ. ನೀನು ಒಳ್ಳೆ ಬಾಲಿಂಗ್ ಮಾಡ್ತಾ ಇದಾರೆ ವಿವೇಕ್ ಅವರು. ಒಳ್ಳೆ ಔಟ್ ಸೈಡ್ ಕಟ್ ಹೊಡೆದಿದ್ದಾರೆ ದಾಂಡಿಗ. ಒಳ್ಳೆ ಕ್ಷೇತ್ರ ರಕ್ಷಣೆಯಲ್ಲಿ ಗಲಿಬಿಲಿ, 2 ರನ್ ಅನ್ನು ಕದ್ದಿದ್ದಾರೆ ದಾಂಡಿಗ. ಮೊದಲನೇ ಓವರ್ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 5. ಒಳ್ಳೆ ಬೌಲಿಂಗ್ ವಿವೇಕ್ ಅವರಿಂದ. ವಿವೇಕ್ ಅವರು ಓಡಿ ಬಂದಿಸಿದಂತ ಚೆಂಡು ಮತ್ತೊಂದು ಚುಕ್ಕಿ ವಿವೇಕ್ ಅವರಿಂದ. ಅತ್ಯುತ್ತಮವಾದ ಬಾಲಿಂಗ್ ಪ್ರದರ್ಶನ ನೋಡಲು ಸಿಗ್ತಾ ಇದೆ ನಮ್ಗೆ. ಒಳ್ಳೆ ಆಫ್ ಸೈಡ್ ಶಾಟ್ ದಾಂಡಿಗನಿಂದ. ಅಂತೆ ಒಳ್ಳೆ ಕ್ಷೇತ್ರ ರಕ್ಷಣೆ, ಕೇವಲ 1 ರನ್ ಕದಿಯುವಲ್ಲಿ ಸಫಲ. ಎಷ್ಟು ರನ್ನು ಓವರ? ಮೊದಲನೇ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 6. ಇಲ್ಲ ಸೆಕೆಂಡ್ 25. ಇನ್ನು ನಮ್ದೇ ಇರೋದು. ಎರಡನೇ ಓವರ್ ಬೌಲರ್ ನೇಮ್ ಬೌಲರ್ ರವಿ ಅವರು. ಎರಡನೇ ಓವರ್ ಅಲ್ಲಿ ರವಿ ರವಿ ಅವರು ಚೆಂಡನ್ನು ಹಿಡಿದು ರೆಡಿಯಾಗಿದ್ದಾರೆ. ಒಳ್ಳೆ ಎಸೆತ ರವಿ ಅವರಿಂದ. ಬೆಂಕಿ ಎಸೆದಂತ ಚೆಂಡು, ಒಳ್ಳೆಯ ಅತ್ಯುತ್ತಮವಾದ ಬ್ಯಾಟಿಂಗ್, ಒಳ್ಳೆಯ ಕ್ಷೇತ್ರ ರಕ್ಷಣೆ, ಕೇವಲ 1 ರನ್ ಗಳಿಸುವಲ್ಲಿ ಸಫಲರಾಗಿದ್ದಾರೆ LVK ತಂಡದ ದಾಂಡಿಗರು. ದೊರೆ ಸ್ಟ್ರೈಕರ್ ಎಂಡ್ ಅಲ್ಲಿ ದೊರೆ. ನೋಡೋಣ ದೊರೆ ಅವರು 6 ಹೊಡಿತಾರೆ. ರವಿ ಅವರು ಓಡಿ ಬಂದು ಎಸೆದಂತ ಚೆಂಡು, ಅಂತೆ ಒಳ್ಳೆ ಬ್ಯಾಟಿಂಗ್, ಬಲವಾಗಿ ಬೀಸಿದ್ದಾರೆ ದೊರೆ ಅವರು. ಅಂತೆ ಒಳ್ಳೆ ಕ್ಷೇತ್ರ ರಕ್ಷಣೆ, 1 ರನ್ ಗೆಲ್ಲುವಲ್ಲಿ ಸಫಲ ದೊರೆ ಅವರು. ತಂಡದ ಒಟ್ಟು ಮೊತ್ತ 13. ಎರಡನೇ ಓವರ್ ಚಾಲ್ತಿಯಲ್ಲಿ ತಂಡದ ಒಟ್ಟು ಮೊತ್ತ 13. ಕೀಪಿಂಗ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಒಳ್ಳೆ ಶಾಟ್ ಹೊಡೆದಿದ್ದಾರೆ, ರಿವರ್ಸ್ ಸ್ವೀಪ್ ಹೊಡೆದಿದ್ದಾರೆ ಒಳ್ಳೆ LVK ದಾಂಡಿಗ. ಆದ್ರೆ ಒಳ್ಳೆ ಕ್ಷೇತ್ರ ರಕ್ಷಣೆ, ಕೇವಲ 1 ರನ್ ಗಳಿಸುವಲ್ಲಿ ಸಫಲ. ಅಂದ್ರೆ ಒಳ್ಳೆ ಬೌಲಿಂಗ್ ರವಿ ಅವರಿಂದ. ದೊರೆ ಅವರು ಸ್ಟ್ರೈಕರ್ ಎಂಡ್ ಅಲ್ಲಿ. ರವಿ ಅವರು ಓಡಿ ಬಂದು ಎಸೆದಂತ ಚೆಂಡು, ಚುಕ್ಕಿ ಎಸೆತ ರವಿ ಅವರಿಂದ. ಇದು ರೋಮಾಂಚನಕಾರಿ ಸೆಮಿಫೈನಲ್ಸ್ LVK ಹಾಗೂ ರಾಯಲ್ಸ್ ಮಧ್ಯೆ. ಎರಡನೇ ಓವರಿನ ಕೊನೆ 2 ಎಸೆತ ಕರೆಕ್ಟಾಗಿ ಎಳೆಯ ಪೆಂಡು.
ಸಾಗರ್ ಅವರು ತಮ್ಮ ಮೊದಲ ವಿಕೆಟ್ ಆಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಒಂದು ಸರಳವಾಗಿ ಒಂದು ವೇದಿಕೆ ಕಾರ್ಯಕ್ರಮವನ್ನ ಮಾಡೋಣ. ನನ್ನ ಕೈಗೆ ಮೊದಲು ನನ್ನ ಹಂಗೆ ಯಾರಣ್ಣ ಇಂಥ ಒಂದು ಪಂದ್ಯಾವಳಿಯನ್ನು ಆಯೋಜಿಸಿದ ನಮ್ಮ ಎಲ್ಲ ಸ್ನೇಹಜೀವಿ ಕ್ರಿಕೆಟರ್ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ತಂಡದ ಯಶಸ್ಸಿಗೆ ಕಾರಣವಾದಂತಹ ನಮ್ಮ ಎಲ್ಲ ಆಟಗಾರರಿಗೆ ಹಾಗೆ ಹಿರಿಯರಿಗೆ ಎಲ್ಲರಿಗೂ ಧನ್ಯವಾದಗಳು. ಇದು ಒಬ್ಬರ ಶ್ರಮದಿಂದ ಯಶಸ್ವಿಗೊಂಡ ಪಂದ್ಯಾವಳಿಯಲ್ಲ, ಇದು ಪ್ರತಿಯೊಬ್ಬರ ಶ್ರಮದಿಂದ ಯಶಸ್ವಿಗೊಂಡ ಪಂದ್ಯಾವಳಿ. ಈಗ NVK ತಂಡದವರು ಸ್ಟೇಜ್ ಹತ್ರ ಬರಬೇಕು. ಆತ್ಮೀಯ ಎಲ್ಲ ಕ್ರೀಡಾಪಟುಗಳೇ, ನಮ್ಮ ಗುಡಿಸದಲ್ಲಿ ಮತ್ತು ಕೆಚ್ಚೌಸರ್ನ ಎಲ್ಲ ಅಭಿಮಾನಿಗಳೇ, ನಮ್ಮ ಈ ಒಂದು ಕರೆಗೆ ಪ್ರೋತ್ಸಾಹ ಮಾಡುವಂತಹ ಎಲ್ಲರೂ ಕೂಡ ಮೊದಲನೇದಾಗಿ ಇಷ್ಟೊಂದು ಸುಂದರವಾದ ಕಾರ್ಯಕ್ರಮ ನಡೆಸಿದ್ದಕ್ಕೆ ಸಾಕಷ್ಟಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈಗ ಸಮಯ ತುಂಬ ವಿಳಂಬವಾಗಿದೆ, ಹಾಗಾಗಿ ಒಂದು ಸರಳವಾಗಿ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ. ಈ ಒಂದು ಕ್ರೀಡಾಕೂಟದಲ್ಲಿ ನಿನ್ನೆಯಿಂದ ಹಲವಾರು ತಂಡಗಳು ಬಂದಿವೆ, ಹಲವಾರು ಪ್ರತಿಭೆಗಳು ಬಂದಿವೆ. ಎಷ್ಟೋ ಜನರಿಗೆ ಸಣ್ಣ ಪುಟ್ಟ ಕ್ರೀಡೆಗಳಿಂದ ಕೆಲವು ಪ್ರತಿಭೆಗಳು ಸೋತಿರಬಹುದು. ಇಲ್ಲಿ ಸೋಲುವುದು ಸಹಜ. ಈಗ ಏನು ನಾವು ಫೈನಲ್ ಬಂದಿದ್ದೀವಿ ಅದು ನಮ್ಮ ಲೆಕ್ಕ. ಒಟ್ಟಾರೆಯಾಗಿ ಈ ಒಂದು ಕ್ರೀಡೆಯಲ್ಲಿ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಅತ್ಯುತ್ತಮವಾದಂತಹ ಕ್ರೀಡೆಗಳನ್ನು ಆಯೋಜನೆ ಮಾಡುವಂಥದ್ದು, ಕ್ರೀಡಾಪಟುಗಳನ್ನು ಸೃಷ್ಟಿ ಮಾಡುವಂಥದ್ದು ಹಾಗೂ ಬಹಳ ಉತ್ತಮವಾದಂತಹ ಆಟಗಾರರ ಕೌಶಲ್ಯಗಳನ್ನು ಬೆಳೆಸಿ ಕ್ರೀಡಾ ಮನೋಭಾವವನ್ನು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನ ನಮ್ಮ ಶಾಲಾ ಶಿಕ್ಷಕರು, ನಮ್ಮ ಸ್ನೇಹಿತರಾದಂತಹ ರಮೇಶ್ ಅವರು ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲ ಕ್ರೀಡಾಪಟುಗಳೇ, ಏನು ನಾವು 24 ಮತ್ತೆ 25 ಎರಡು ದಿನಗಳನ್ನು ನಾವು ಈ ಒಂದು ಸ್ನೇಹಮಯ ಕ್ರಿಕೆಟ್ ಬಳಗದ ವತಿಯಿಂದ ಒಂದು ಸ್ನೇಹಮಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ನಮ್ಮ ಉದ್ದೇಶ ಏನಿಲ್ಲ, ನಮ್ಮ ಈ ಕ್ರೀಡಾಂಗಣಕ್ಕೆ ಆಗಮಿಸುವಂತಹ ಪಕ್ಕದ ಊರಾಗಿರ್ಬೋದು, ಬೇರೆ ಕಡೆಯಿಂದ ಬಂದಂತಹ ಪ್ರತಿಭೆಗಳನ್ನ ಗುರುತಿಸಿ ಬಹುಮಾನವನ್ನು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ಆ ದಿಸೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಇದು ನಮಗೆ 25ನೇ ವರ್ಷ 98ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ದು. ಉದಾಹರಣೆಗೆ ನಮ್ಮ ಒಳನರಸೀಪುರ ತಂಡ ಆಗಿಂದ ಬಂದು ಆಡ್ತಾನೆ ಇದೆ. ಹಾಗೂ ಈ ಸತಿ ಹೊಸದಾಗಿ ಹಿರಿಯಪುರ ಬಂದಿದೆ, ಅರವತ್ತು ಸಹ ಹಾಗೆ ಬರ್ತಾ ಇತ್ತು. ಹೀಗೆ ಅನೇಕ ಕ್ರೀಡಾಪಟುಗಳು ಈ ಒಂದು ಕ್ರೀಡಾಂಗಣದಲ್ಲಿ ಆಗಮಿಸಿ ನಮ್ಮ ಕಡೆಗೆ ಹೋಗಲು ಈ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಮೆರುಗನ್ನು ನೀಡುವುದರ ಮೂಲಕ ಬಹಳ ಅಚ್ಚುಕಟ್ಟಾಗಿ ಸಹಕರಿಸಿದ್ದಾರೆ. ಯಾಕೆಂತಂದ್ರೆ ಅಂಪೈರ್ ಶೇಟ್ ಮಾಡಬೇಕಾದ್ರೆ ಅಷ್ಟು ಸುಲಭ ಅಲ್ಲ, ಕೆಲವೊಂದು ಲೋಪದೋಷಗಳಾಗಿರಬಹುದು. ಈಗ ಎಲ್ಲರೂ ಸಫಲತೆ ತಿರುಗಾಟದಂತೆ ಏನೇನೋ ಬಂದಿದೆ. ಹಾಗಾಗಿ ನಮಗೂ ಎಲ್ಲ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ತೀರ್ಪನ್ನು ಸ್ವೀಕರಿಸಿ ಈ ಒಂದು ಕ್ರೀಡೆಯನ್ನು ಮುಗಿಸಿದ್ದೇವೆ. ಈ ಎಲ್ಲ ಕ್ರೀಡಾ ಪ್ರತಿಭೆಗಳಿಗೆ ತುಂಬುವುದಾದ ಅಭಿನಂದನೆಗಳನ್ನು ನಮ್ಮ ಕ್ರಿಕೆಟ್ ಬಳಗದ ವತಿಯಿಂದ ಅರ್ಪಿಸ್ತಾ ಇದ್ದೇವೆ. ಈಗ ಈ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮದ ಪ್ರಥಮ ಪ್ರಜೆಯಾದಂತಹ ಕೃಷ್ಣೇಗೌಡರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ವೆಂಕಟಸ್ವಾಮಿಯವರು, ನಮ್ಮ ಸ್ನೇಹಿತರ ಬಳಗದ ಅಧ್ಯಕ್ಷರಾದಂತಹ ಕರಿಯಮ್ಮರು, ಹಾಗೆ ನಮ್ಮ ಶಾಲೆಯ ಶಿಕ್ಷಕರಾದಂತಹ ನಂಜೇಗೌಡರು ಸಹ ನೆರವೇರಿಸಬೇಕು ಅಂತ ಕೇಳ್ಕೊಳ್ತೀನಿ. ಈಗ ತೃತೀಯ ಬಹುಮಾನವನ್ನು ನೀಡ್ತಾ ಇದ್ದೀವಿ. ಈ ತೃತೀಯ ಬಹುಮಾನವನ್ನು ಪಡೆದಂತಹ ತಂಡ ಹರಿಹರಪುರ
ಚಪ್ಪಾಳೆ ತಟ್ಟುವ ಮೂಲಕ ಹರಿಯಾಣ ತಂಡದ ಚಾಂಪಿಯನ್ ಆ ತಂಡಕ್ಕೆ ಟ್ರೋಫಿ ಮತ್ತೆ 5,000 ರುಗಳನ್ನು ನಮ್ಮ ಶ್ರೀರಾಜಿ ಕ್ರಿಕೆಟ್ ಬಳಗದ ವತಿಯಿಂದ ಮುಖ್ಯ ಬಹುಮಾನ ನೀಡುತ್ತೀರಿ. ಎಲ್ಲರೂ ಚಪ್ಪಾಳೆ ತಟ್ಟುವ ಈ ಒಂದು ಎಲ್ಲವನ್ನು ಸ್ವೀಕರಿಸಬೇಕು. ತಾಳ್ಮೆ ನಿಮಗೆ ತುಂಬುವುದು ಓಕೆ. ಆಯೋಜಕರು ಇವರೇ ಎಲ್ಲ ಸೈಡಿ ಬರ್ರ ಸೈಡ್ ಬರಬೇಕು. ಸೈಡ್ ಬಿಡ್ರಿ, ಸೈಡ್ ಬಿಡ್ರಿ. ಇಲ್ಲೋಡಪ್ಪ ಮಗ, ಇಲ್ಲೋಡಪ್ಪ. ಇದಕ್ಕೆ ಹಂಗೆ ನಿಂತ್ಕ. ಮೇಡಿನೋವಾ
ನೋಡಿ ನೋಡಿ ಜಯಶಂಕರ್ ಜಗದೀಶ್ ನಾಗರಾಜ್ ಮೆಡಿಕಲ್ ಮತ್ತು ಸಾಯಿಬಾಬಾ ಮೆಡಿಕಲ್ ತುರಿಯ ಬಹುಮಾನವನ್ನ ಈ ಒಂದು ಬಹುಮಾನವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಜನ ನಮಗೆ ಕೊಡುಗೆಯನ್ನು ನೀಡಿದ್ದಾರೆ. ದ್ವಿತೀಯನಾ ಹೇಳು. ಹಾಗೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ತೃತೀಯ ಬರುತ್ತೆ ಅಂತ ನಾವು ಭಾವಿಸಿದ್ವಿ. ಎಲ್ಲರ ಆಟಗಾರರ ಶ್ರಮದಿಂದ ತೃತೀಯ ಬಹುಮಾನವನ್ನು ಗೆದ್ದಿದ್ದೀವಿ. ಇದು ಒಳ್ಳೆ ಪಂದ್ಯಾವಳಿ ಮೂಡಿ ಬಂದಿದೆ. ಇವನು ನನ್ನ ತಮ್ಮ ನಬೀಲ್ ಅಂತ, ಒಳ್ಳೆ ಆಟಗಾರ. ಮೊದಲನೇ ಓವರ್ನಲ್ಲಿ ಇವತ್ತು ವಿಡಿಯೋ ಇದಾಯ್ತು. ಫೋನ್ ಪೇ ಮಾಡ್ತೀನಿ. ATM ಹೋಗ್ಬಿಡಿ. ATM ಅಲ್ಲಿ ಇದಿಲ್ಲ. ಏನ್ ಮಾಡ್ಬೇಕು? ಕ್ಯಾಶ್ ಬೇಕು ಒಂದು 13,000 ಫೋನ್ ಪೇ ಮಾಡ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಇನ್ನು ಮುಂದೆ ಏನಾದ್ರು ಕ್ಲಿಪ್ ಸಿಕ್ಕಿದ್ರೆ ಮಾಡ್ತೀನಿ. ಬಾಯ್, ಆಲ್ ದ ಬೆಸ್ಟ್. ಎಲ್ಲ ನೈಟ್ ಫುಲ್ಲು ನೈಟ್ ಔಟ್ ಆಗ್ಬಿಡ್ತು. ಇವತ್ತಿಗೆ ಈ ಕ್ರಿಕೆಟ್ ಟೂರ್ನಮೆಂಟ್ ಮುಕ್ತಾಯ. ಹಿಂದೆ ಬರೋ ಸುಮ್ಮನೆ ನಿಮ್ದು ಜಾಸ್ತಿ ಆಗೈತಲ್ರಲ್ಲ ಸೈಡ್ ಬರ್ರ ಬರ ಇಂದ ಬರ. ಆಮೇಲೆ ನೋಡ್ರಪ್ಪ, ನಾನು ಕೇಕ್ ಕಟ್ ಮಾಡ್ಬೇಕು ಅಂದ್ರೆ ಒಂದು ಕಂಡೀಷನ್. ಎಣ್ಣೆ ಬೇಕು. ಅಡಿಗೆ ಮಾಡಕ್ಕೆ ಸನ್ಫ್ಯೂರ್ ಎಣ್ಣೆ ಬೇಕು ಅಂತ ಅದೆಲ್ಲ ಸುಮ್ನೆ ಹಾಸ್ಯವಾಗಿ ಹೇಳಿದ್ದು. ಅದು ಇಲ್ಲಿ ಆಸ್ಪದ ಇಲ್ಲ ಅದು. ಓಕೆ, ಎಷ್ಟು ವರ್ಷ 37ನೇ ವರ್ಷದ ಹುಟ್ಟುಹಬ್ಬವನ್ನ ನಮ್ಮ ಚೇತನ್ ರವರು ಆಚರಿಸ್ಕೊತಿದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ಎಲ್ಲ ಇಲ್ಲಿ ನೆರೆದಿರ್ತಕ್ಕಂಥ ಏನ್ ಹೊಡಿದ್ಯಾ? ಬಾ ಹೊಡಿ, ಬಾ ಹೊಡಿ ಹೊಡಿ. ಕೇಕ್ ಎತ್ಕೊಳ್ಳಿ, ಕೇಕ್ ಎತ್ಕೊಳ್ಳಿ. ಯಾರ ನೀವೇ ಜವಾಬ್ದಾರಿ ತಗೋಬೇಕು. ಕೈ ತೊಳ್ಕೊ ಬನ್ನಿ ಬಸ್. ಮೊದಲೇ ಎಲ್ಲ ಹ್ಯಾಪಿ ಬರ್ಡೇ ಜಬೀವುಲ್ಲಾ.
ಹ್ಯಾಪಿ ಬರ್ಡೇ ಜಬೀವುಲ್ಲಾ, ಹ್ಯಾಪಿ ಬರ್ಡೇ. ವಿಜಯಣ್ಣ ನೋಡ್ರಪ್ಪ ಹೊಡಿಯಪ್ಪ ಫೋಟೋವ ಆ ಕಡೆನೇ ಗಾಡಿ ಬಂದೈತೆ, ಈ ಕಡೆನೇ ಗಾಡಿ ಬಂದೈತೆ. ಯಾರು ಫೋಟೋ ತೆಗಿತಿಲ್ಲ ಕಲ್ಲ. ಕೇಕ್ ಹೊತ್ಕೊಂಡೋಯ್ತವ್ರಿ. ನನ್ನ ಗೆಳೆಯ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತು ನಡೆಸಿರ್ತಕ್ಕಂಥ ಸ್ನೇಹಜೀವಿ ಕ್ರಿಕೆಟರ್ಸ್ ಪಂದ್ಯಾವಳಿ ಸೀಸನ್ 25. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್, ಒಂದು ಶೇರು, ಒಂದು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕನ್ನಡದ ಮನೆ ಮಗಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಟೇಕ್ ಕೇರ್ ಗಾಯ್ಸ್. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಟಾಟಾ ಬಾಯ್, ಸಿ ಯು.